ಏನೋ ಎಲ್ಲ ಸೆಟಲ್ ಮಾಡಬೇಕು ಅಂತ ಮನಸ್ಸಿಗೆ ಬಂದ್ಬಿಟ್ಟಿದೆ. ನನಗೂ ಅಷ್ಟೇ. ಈ ವ್ಯವಹಾರದ ಒಡೆತನಕ್ಕಿಂತ ತನ್ನ ಮೊಮ್ಮಗನಿಗೆ ಜವಾಬ್ದಾರಿ ವರ್ಗಾಯಿಸಿದ್ರೆ ಹೆಚ್ಚು ಆನಂದ ಸಿಗುತ್ತೆ. ಬೇಡ ಅನ್ಬೇಡ ಪ್ರಭುಂಜನ್, ಅದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಸುರೇಂದ್ರನಾಥರ ದನಿ ಗದ್ಗದಿತವಾಗಿತ್ತು. ತಾತನ ಮನಸ್ಸಿಗೆ ವ್ಯಥೆ ಉಂಟು ಮಾಡಲಾಗದೆ ಸಂಕಟಕ್ಕೆ ಪ್ರಭುಂಜನ್ ಅವರ ನಿರ್ಧಾರಕ್ಕೆ ತಲೆ ಬಾಗಬೇಕಾಯಿತು. ಪರಿಮಳ ತಾನು ಅಸಹಾಯಕಳೆಂಬಂತೆ ನಿಂತಿದ್ರೂ ಒಳಗೊಳಗೆ ಅವರ ನಿರ್ಧಾರದಿಂದ ಸಂತಸಗೊಂಡಿದ್ಲು. ಇನ್ನೆಷ್ಟು ದಿನ ತನ್ನ ಆ ಅವಲಂಬಿತ ಜೀವನ? ಇನ್ಮುಂದೆ ತಾನು ಈ ಬೃಹತ್ ಬಂಗಲೆಯ ಯಜಮಾನಿಯಾಗಿ ಎಲ್ಲರನ್ನು ತನ್ನ ಕಿರುಬೆರಳ ತುದಿಯಲ್ಲಿ ಕುಣಿಸುತ್ತಾ ಕಾಲ್ ಮೇಲೆ ಕಾಲ್ ಹಾಕಿ ಅಧಿಕಾರ ಚಲಾಯಿಸಿಕೊಂಡು ತಕ್ಷಣ ಅವಳ ಯೋಚನಾ ಲಹರಿಗೆ ಭಂಗ ತರುವಂತೆ ಆಗಮಿಸಿದವರು ಭರತ್, ಭುವನೇಶ್ವರಿ ಹಾಗೂ ಅಭಿರಾಮಿ. ಅವರ ಅನಿರೀಕ್ಷಿತ ಬರುವಿಕೆಯಿಂದ ಎಲ್ಲರೂ ದಂಗಾಗಿ ಹೋದರು. ಸುರೇಂದ್ರನಾಥ್ ಅವರ ಮುಖದಲ್ಲಿ ಪ್ರಶ್ನಾರ್ಥಕ ತೇಲಿತು. ಅವರು ಹಸನ್ಮುಖರಾಗಿ ಬನ್ನಿ ಎಂದು ಸ್ವಾಗತಿಸಿದರು. ಅಲ್ಲಿ ಪ್ರಭುಂಜನ್, ಪೂಜಿತಾ, ಪರಿಮಳ ಹಾಗೂ ಅವಳ ಗಂಡ ಕುಳಿತಿರೋದನ್ನು ಕಂಡಾಗ ಏನೋ ಸಮಾಲೋಚನೆ ನಡೀತಿದೆ ಎಂದು ಊಹಿಸಬಹುದಿತ್ತು. ಪರಿಮಳಳ ಗಂಡನನ್ನು ನೋಡಿದೊಡನೆ ಅಭಿರಾಮಿ ಜಿಗುಪ್ಸೆಯಿಂದ ಮುಖ ತಿರುಗಿಸಿಕೊಂಡ್ಳು. ಅವನು ಕೂಡ ಗಾಬರಿಯಾಗಿದ್ದಾನೆ ಎಂದು ಅವನ ಬಿಳುಪೇರಿದ ಮುಖವೇ ಸಾತಾಗಿತ್ತು. ಇದೇನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಿ? ಪರಿಮಳ ಬಿಗುವಾಗಿ ಪ್ರಶ್ನಿಸಿದಾಗ ತಾನು ಈ ಮನೆಯ ಯಜಮಾನಿಯಾಗೋಳು ಎಂಬ ಧೋರಣೆ, ಹಮ್ಮು ಅವಳ ಮಾತಿನ ಪದದಲ್ಲೂ ವ್ಯಕ್ತವಾಗ್ತಿತ್ತು. ಭುವನೇಶ್ವರಿ ಗಂಭೀರವಾಗಿ, ನಿಮ್ಮ ಯಜಮಾನ್ರ ಬಗ್ಗೆ ಸ್ವಲ್ಪ ವಿಚಾರಿಸಬೇಕಿತ್ತು ಎಂದಾಗ ಅವನು ಬೆದರಿ ಪರಿಮಳಳತ್ತ ನೋಡಿದ. ಅವನಿಗೆ ನೋಟದಲ್ಲೇ ಧೈರ್ಯ ನೀಡಿದ ಪರಿಮಳ ಭುವನೇಶ್ವರಿಯತ್ತ ತಿರುಗಿ ವ್ಯಂಗ್ಯವಾಗಿ, ಏನು ಪೊಲೀಸ್ ದಾಟಿಯಲ್ಲಿ ತನಿಖೆ ಮಾಡ್ತಿದ್ದೀರಲ್ಲ ಎಂದಾಗ ಭುವನೇಶ್ವರಿಯು ಅದೇ ದಾಟಿಯಲ್ಲಿ, ನೀವು ಸಹಕರಿಸದಿದ್ದರೆ ಪೊಲೀಸ್ನವರ ಮೂಲಕವೇ ತನಿಖೆ ನಡೆಸಬೇಕಾಗತ್ತೆ ಎಂದರು. ಪ್ರಭುಂಜನ್ ಕೊಂಚ ಗಡುಸಾಗಿ, ಮೇಡಮ್, ತಾವೇನು ಮಾತನಾಡ್ತಾ ಇದ್ದೀರಿ ಅಂತ ಪ್ರಜ್ಞೆ ಇರಲಿ. ಇದು ಮರ್ಯಾದಸ್ಥರ ಮನೆ ಎಂದಾಗ ಭುವನೇಶ್ವರಿಯ ಮುಖ ಗಂಭೀರವಾಯಿತು. ಆ ಪ್ರಜ್ಞೆ ಇರೋದ್ರಿಂದಾನೇ ನಾವು ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಕೆ ಇಲ್ಲಿಗೆ ಬಂದಿರೋದು. ಆದರೆ ಮೇಡಮ್, ಅಭಿರಾಮಿ ತಕ್ಷಣ, ಪ್ರಭುಂಜನ್, ನೀವು ಅಡ್ಡಿ ಮಾಡಿದ್ರೆ ನನ್ನ ಮೇಲಾಣೆ ಎಂದು ಬಿರುಸಾಗಿ ನುಡಿದಾಗ ಎಲ್ಲರೂ ಸ್ತಬ್ಧಭೂತರಾದರು. ಪ್ರಭುಂಜನ್ ಮರು ಮಾತನಾಡದೆ ತಲೆ ತಗ್ಗಿಸಿದಾಗ ಪೂಜಿತ ಆಶ್ಚರ್ಯದಿಂದ ಅವನತ್ತ ನೋಡಿದ್ಲು. ಯಾರ ಮಾತಿಗೂ ತಲೆ ಬಾಗದ ಪ್ರಭುಂಜನ್ ಅಭಿರಾಮಿಯ ಆಜ್ಞೆಗೆ ತಲೆ ತಗ್ಗಿಸೋದೆ? ಭುವನೇಶ್ವರಿ ಸುರೇಂದ್ರನಾಥ್ ಅವರ ಕಡೆ ತಿರುಗಿ, ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಒಂದು ಮುಖ್ಯವಾದ ಸತ್ಯವನ್ನು ನಿಮ್ಮೆದುರಿಗೆ ಸಾದರಪಡಿಸಬೇಕು. ತಾವು ದಯವಿಟ್ಟು ಅನುಮತಿ ಕೊಡಬೇಕು ಎಂದು ನಮ್ರತೆಯಿಂದ ವಿನಂತಿಸಿಕೊಂಡು ಪರಿಮಳಳ ಗಂಡನ ಕಡೆ ತಿರುಗಿದಾಗ ಅವರ ಮುಖಭಾವ ಬಿಗುವಾಗಿತ್ತು. ನಿಮ್ಮ ನಿಜವಾದ ನಾಮಧೇಯವೇನು ಮಿಸ್ಟರ್? ಅವನು ತಬ್ಬಿಬ್ಬಾದಾಗ ಪರಿಮಳ ಕೋಪದಿಂದ, ಅವರು ನಮ್ಮ ಯಜಮಾನ್ರು ದೀಪಕ್ ರಾಥೋಡ್ ಅಂತ. ಗೊತ್ತಿದ್ರೂ ಕೇಳ್ತಿದ್ದೀರಾ ಎನ್ನುತ್ತಿದ್ದಂತೆ ಅಭಿರಾಮಿ ಅಷ್ಟೇ ಕೋಪದಿಂದ ಮಧ್ಯದಲ್ಲಿ ಬಾಯಿ ಹಾಕಿ, ಅವರು ನಿಮ್ಮ ಯಜಮಾನ್ರು ಅನ್ನೋದು ನಿಜ, ಆದರೆ ದೀಪಕ್ ರಾಥೋಡ್ ಅಲ್ಲ ಎಂದ್ಲು. ನೀನ್ಯಾರು ನಮ್ಮ ಸಂಸಾರದ ವಿಷಯದಲ್ಲಿ ತಲೆ ಹಾಕೋಕೆ? ಪ್ರಭುಂಜನ್, ಪೂಜಿತಾ, ಅಪ್ಪಾಜಿ, ನಮಗೆ ಇಷ್ಟು ಅವಮಾನ ಆಗ್ತಾಯಿದ್ರು ನೀವೆಲ್ಲ ಗೊಂಬೆಗಳ ಹಾಗೆ ನಿಂತಿದ್ದೀರಲ್ಲ, ಇವರನ್ನೆಲ್ಲ ಮೊದಲು ಹೊರಗಡೆ ಕಳಗಿಸಿ ಎಂದು ಅಬ್ಬರಿಸಿದ್ಲು ಪರಿಮಳ. ಅವಳ ಆರ್ಭಟಕ್ಕೆ ಯಾರೂ ಮಿಸುಕಾಡಲಿಲ್ಲ. ಭುವನೇಶ್ವರಿ ನಗುತ್ತಾ, ಇನ್ನೊಂದು ನಿಮಿಷದಲ್ಲಿ ಯಾರು ಯಾರ ಸಂಸಾರದ ವಿಷಯದಲ್ಲಿ ತಲೆ ಹಾಕ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅಭಿರಾಮಿ ಆ ದಿನ ಹೇಳಿದ ಮಾತು ಅಕ್ಷರಶಃ ನಿಜ. ಇವರು ನೀವೆಲ್ಲ ತಿಳಿದಿರುವಂತೆ ದೀಪಕ್ ಅಲ್ಲ, ಕಿಶೋರ್ ಮೆಹ್ತಾ, ಆನಂದ್ ಮೆಹ್ತಾ ಅವರ ಮಗ. ಕಸ್ತೂರಿ ಜೊತೆ ಒಂದೇ ಕಾಲೇಜಿನಲ್ಲಿ ಒಂದೇ ತರಗತಿಯಲ್ಲಿ ಓದ್ತಾ ಇದ್ದೋರು ಎಂದಾಗ ಪರಿಮಳಳ ಮುಖ ಬಿಳಿಚಿಕೊಂಡಿತು. ಸುಳ್ಳು, ಎಲ್ಲ ಸುಳ್ಳು, ಕಿಶೋರ್ ತಡವರಿಸಿದ. ಇಷ್ಟು ದಿನ ನೀವು ಆಡಿದ ನಾಟಕ ಎಲ್ಲ ಸುಳ್ಳು. ನಿಜ ಏನು ಅಂತ ಈಗ ಎಲ್ಲರಿಗೂ ಗೊತ್ತಾಗುತ್ತೆ. ನೀವು 25 ವರ್ಷದ ಕೆಳಗೆ ಓದಿದ ಕಾಲೇಜಿಗೆ ಹೋಗಿ ನಿಮ್ಮ ವಿವರಗಳೆಲ್ಲ ಸಂಗ್ರಹಿಸಿದ್ದೇವೆ ಮಿಸ್ಟರ್ ಕಿಶೋರ್ ಮೆಹ್ತಾ. ಕಾಲೇಜಿನ ಅಡ್ಮಿಷನ್ ರೆಕಾರ್ಡ್ನಲ್ಲಿ ನಿಮ್ಮ ಹೆಸರು
ವಿಳಾಸ, ಭಾವಚಿತ್ರ, ತಂದೆ ತಾಯಂದಿರ ಹೆಸರು ಎಲ್ಲ ಇದೆ. ಅದರ ನಕಲು ಕಾಪಿ ತಂದಿದ್ದೀನಿ ನೋಡಿ. ಭುವನೇಶ್ವರಿ ತಮ್ಮ ಹ್ಯಾಂಡ್ ಬ್ಯಾಗಿನಿಂದ ನಕಲು ಕಾಪಿ ತೆಗೆದು ಎಲ್ಲರ ಮುಂದೆ ಹಿಡಿದಾಗ ಪ್ರಭುಂಜನ್ ಅದನ್ನು ಕೈಗೆ ತೆಗೆದುಕೊಂಡು ಆಶ್ಚರ್ಯದಿಂದ ಉದ್ಗಾರವೊಂದು ಅವನ ಕೊರಳಿನಿಂದ ಹೊರಟಿತು. ಹೌದು, ಕಿಶೋರ್ ಮೆಹ್ತಾ. ವಯಸ್ಸು, ತಂದೆಯ ಹೆಸರು, ವಿಳಾಸ, ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರದಲ್ಲಿ ಇದೇ ಮುಖ. ಇಷ್ಟು ದಿನ ತನ್ನ ತಂದೆ ಎನಿಸಿಕೊಂಡ ದೀಪಕ್ ಇವನಲ್ವೇ? ಪ್ರಭುಂಜನ್ಗೆ ಆಶ್ಚರ್ಯ, ಆಕ್ರೋಶ ಎರಡು ಹುಕ್ಕಿ ಬಂತು. ಭುವನೇಶ್ವರಿ ಮತ್ತೊಂದು ನಕಲಿ ಕಾಪಿ ತೆಗೆದುಕೊಡುತ್ತಾ, ಇದೇ ಕಾಲೇಜ್ನಲ್ಲಿ ಓದ್ತಿದ್ದ ದೀಪಕ್ ರಾಥೋಡ್, ವಿವರಣೆಯೂ ಇಲ್ಲಿದೆ ಎಂದು ಅದನ್ನು ಪ್ರಭುಂಜನ್ ಕೈಗಿಟ್ರು. ಹೆಸರು ದೀಪಕ್ ರಾಥೋಡ್, ತಂದೆಯ ಹೆಸರು, ವಿಳಾಸ, ಭಾವಚಿತ್ರ. ಅದನ್ನು ನೋಡಿ ದೊಡನೆ ಪ್ರಭುಂಜನ್ ಕಣ್ಗಳು ಅರಳಿದವು. ಹಸನ್ಮುಖ ವ್ಯಕ್ತಿತ್ವ, ಹೊರಸೂಸುತ್ತಿದ್ದ ಸುಂದರ ಮುಖದಲ್ಲಿ ನಿರ್ಮಲತೆ ಚೆಲ್ಲುತ್ತಿದ್ದ ಕಣ್ಗಳು, ಮೀಸೆ ಇಲ್ಲದ ಮುಖದಲ್ಲೂ ಒಂದು ಬಗೆಯ ಪೌರುಷದ ಮಾದಕತೆ ಇಣುಕುತ್ತಿತ್ತು. ತಲೆಯ ತುಂಬ ಕೂದಲು, ನೀಳವಾದ ಮೂಗು, ಮುತ್ತಿನ ಸಾಲಿನಂತಿದ್ದ ದಂತಪಕ್ತಿಯನ್ನು ತುಸುವೆ ತೂರುತ್ತಾ ಮೋಹಕ ನಗು ಬೀರುವ ವೈಖರಿ ಪ್ರಭುಂಜನ್ನ ಆಶ್ಚರ್ಯದಿಂದ, ದಾದಾಜಿ, ನಾನು ಕಾಲೇಜ್ನಲ್ಲಿದ್ದಾಗ ತೆಗೆದ ಫೋಟೋದಲ್ಲಿ ಹೀಗೆ ಇದ್ದೀನಿ. ಇವರಿಗೆ ನನ್ನ ಹೋಲಿಕೆ ಎಷ್ಟೊಂದಿದೆ ಅಲ್ವಾ, ನೀವೇ ನೋಡಿ ಎಂದು ಬಡಬಡಿಸುತ್ತಾ ಸುರೇಂದ್ರನಾಥ್ ಅವರ ಕೈಗಿಟ್ಟ. ಅದನ್ನು ನೋಡಿದಾಗ ಸುರೇಂದ್ರನಾಥ್ ಜೈನ್ರವರ ಮುಖದಲ್ಲಿ ಅವ್ಯಕ್ತ ನೋವಿನ ಭಾವ ಇಣುಕಿತು. ಏನಮ್ಮ ಪರಿಮಳ ಇದೆಲ್ಲ? ಇವರು ಕಸ್ತೂರಿಯ ಗಂಡ ದೀಪಕ್ ಅಲ್ವೇ? ಇಷ್ಟು ವರ್ಷ ನಮ್ಮೆಲ್ಲರ ಕಣ್ಣಿಗೆ ಎಷ್ಟು ಸುಲಭವಾಗಿ ಮಣ್ಣು ಎರಚಿಬಿಟ್ಟಿದೆಯಲ್ಲಮ್ಮ. ಪರಿಮಳ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಭುವನೇಶ್ವರಿ ಸುರೇಂದ್ರನಾಥ್ ಜೈನರವತ್ತ ತಿರುಗಿ, ನಿಮ್ಮ ಅಳಿಯನ್ನ ನೀವೇ ಗುರುತು ಹಿಡಿಯೋಕ್ಕಾಗ್ತಿರ್ಲಿಲ್ವೇ ಎಂದು ಕೇಳಿದಾಗ ಸುರೇಂದ್ರನಾಥ್ ಉತ್ತರಿಸಲಿಲ್ಲ. ಅಭಿರಾಮಿ ವ್ಯಥೆಯಿಂದ, ಹೇಗೆ ತಾನೇ ಗುರುತು ಹಿಡಿತಾರೆ? ತಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡ್ಕೊಂಡು ಮಗಳ ಬಗ್ಗೆ ದ್ವೇಷ ಬೆಳೆಸ್ಕೊಂಡು ಮನೆ ಬಾಗಿಲಿಗೆ ಬಂದ ಅಳಿಯನ ಮುಖ ಕೂಡ ನೋಡದೇ ಇದ್ದ ಪುಣ್ಯಾತ್ಮರು ಇವರು. ಇನ್ನು ಅಳಿಯ ಯಾರು ಅಂತ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ಎನ್ನುತ್ತಿದ್ದಂತೆ ಸುರೇಂದ್ರನಾಥ್ ಅವರು ತಡೆಯಲಾರದೆ, ಬೇಡಮ್ಮ, ನೀನಿನ್ನೊಂದು ಮಾತನಾಡಿದ್ರೆ ನನ್ನ ಎದೆ ಒಡೆದು ಹೋಗುತ್ತೆ. ನಮ್ಮ ಮನೆಗೆ ಬಂದ ಅಳಿಯನ ಮುಖ ಕೂಡ ನೋಡದೆ ಹೊರಗಟ್ಟಿದ ಪಾಪಕ್ಕೆ ಯಾರೋ ಹೊರಗಿನವನ್ನು ಇಷ್ಟು ವರ್ಷ ಮನೆಯಲ್ಲಿ ಇಟ್ಕೊಳ್ಳೋ ಕರ್ಮ ಅನುಭವಿಸ್ಬಿಟ್ಟೆ. ಇದಕ್ಕೆ ಕಾರಣ ನೀನೇ ಪರಿಮಳ. ಯಾಕಿಂತ ಅನ್ಯಾಯ ಮಾಡಿದೆ? ಸಾಕಿ ಬೆಳೆಸಿದ ತಂದೆಗೆ ದ್ರೋಹ ಬಗೆಯುವಂಥ ಕೆಟ್ಟ ಬುದ್ಧಿ ನಿನ್ಗ್ಯಾಕೆ ಬಂತು ಎಂದು ಅಬ್ಬರಿಸಿದಾಗ ಎಲ್ಲರೂ ದಂಗಾಗಿ ಹೋದರು. ಬುದ್ಧಿ ತಿಳಿದನಾಗಿಂದ ಪ್ರಭುಂಜನ್ ತಾತನ ಸರಣಿ ಸಂಯಮ ಕಂಡಿದ್ದಾನೆ ಹೊರತು ಅವರ ಉಗ್ರರಾಗೋದನ್ನು ನೋಡಿಯೇ ಇರಲಿಲ್ಲ. ಮಗಳು ಅಳಿಯನನ್ನು ಹೊರಗಟ್ಟುವಷ್ಟು ದ್ವೇಷಿಸುವ ಕಟುಕರಾಗಿದ್ದಾರೆ ತನ್ನ ತಾತ ಎಂದು ಅವನಿಗೆ ಆಶ್ಚರ್ಯವಾಗಿತ್ತು. ಸಾಕು ತಂದೆಯ ಉಗ್ರ ರೂಪ ನೋಡಿ ಪರಿಮಳಳಿಗೆ ಜಂಗಬಲವೇ ಉಡುಗಿ ಹೋದಂತಾಗಿತ್ತು. ಕಸ್ತೂರಿ ಆಸ್ಪತ್ರೆಯಲ್ಲಿ ತನ್ನ ಮಗನ ಜವಾಬ್ದಾರಿ ಪರಿಮಳಗೆ ಒಪ್ಪಿಸಿಕೊಟ್ಟು ಕೊನೆ ಉಸಿರೆಳೆದಾಗ ಅವಳಿಗೆ ದಿಕ್ಕು ತೋಚದಂತಾಯಿತು. ಯಾವ ವ್ಯಕ್ತಿಯನ್ನು ತನ್ನ ಬದುಕಿನಿಂದ ದೂರವಿಡಬೇಕು ಎಂದುಕೊಂಡವಳೆ ಈಗ ಅದೇ ವ್ಯಕ್ತಿಯ ಮಗುವಿನ ಜವಾಬ್ದಾರಿ ತನ್ನ ಹೆಗಲ ಮೇಲೆ. ಅವಳಿಗೆ ತೀರಾ ಅಸಹನೀಯವೆನಿಸಿತು. ಹೇಗೋ ಕಸ್ತೂರಿಗೆ ಭಾಷೆ ಕೊಟ್ಟಾಗ ಅದಕ್ಕೆ ಸಾಕ್ಷಿಯಾಗಿ ತಮ್ಮ ಬಳಿ ಯಾರೂ ಇರಲಿಲ್ಲ. ದೀಪಕ್ಕೆ ಪ್ರಭುಂಜನನ್ನು ಒಪ್ಪಿಸಿ ತಾನು ಹಿಂತಿರುಗಿ ಹೋಗ್ಬಿಡಬೇಕು ಎಂದು ನಿರ್ಧಾರ ಮಾಡಿದ್ಲು. ಆದರೆ ದೀಪಕ್ ನಾಪತ್ತೆಯಾಗಿದ್ದ. ಆಸ್ಪತ್ರೆಯ ಸಿಬ್ಬಂದಿಗಳನ್ನು ವಿಚಾರಿಸಿದಾಗ ಆಕ್ಸಿಡೆಂಟ್ ಆದಾಗ ಎಷ್ಟೋ ದೇಹಗಳು ಬಸ್ ನಡಿ ಸಿಕ್ಕಿ ಜಖಂ ಆಗಿ ಹೋಗಿದ್ದವು. ಅದರಲ್ಲಿ ದೀಪಕ್ ಅನ್ನೋರದು ಸೇರ್ಕೊಂಡಿರ್ಬೋದು ಎಂದು ಅಭಿಪ್ರಾಯಗಳು ಬಂದಿತ್ತು. ಸತತ ವಿಚಾರಣೆಯ ನಂತರ ತಿಳಿದು ಬಂದ ಸಂಗತಿ ಏನೆಂದರೆ, ದೀಪಕ್ನ ದೇಹ ಅಪಘಾತಕ್ಕೆ ಸಿಕ್ಕಿ ನಜ್ಜುಗುಜ್ಜಾಗಿದೆ. ಗುರುತು ಹಿಡಿಯಲಾಗದ ದೇಹಗಳನ್ನು ಸಾಮೂಹಿಕ ಸಂಸ್ಕಾರ ಮಾಡಿದ್ದಾರೆ. ದೀಪಕ್, ಕಸ್ತೂರಿ ಇಬ್ಬರೂ ಹಿಂತಿರುಗೋದಿಲ್ಲ. ಪರಿಮಳಗೆ ಪೇಚಾಟವಾಯಿತು. ಪ್ರಭುಂಜನನ್ನು ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ಲೆ ಎಂದು ಮನಸ್ಸಿನ ಒಂದು ಭಾಗ ಯೋಚಿಸಿದಾಗ ವಿವೇಕ ಅದನ್ನು ತಳ್ಳಿ ಹಾಕಿತು.
ಕಸ್ತೂರಿಯ ಬಗ್ಗೆ ಅಷ್ಟೊಂದು ಹಂಬಲಿಸುತ್ತಿರುವ ಅಪ್ಪಾಜಿ ಇಷ್ಟಕ್ಕೆ ಸುಮ್ಮನೆ ಬಿಡುವರೆ? ಆಕ್ಸಿಡೆಂಟ್ನಲ್ಲಿ ಪ್ರಭುಂಜನ್ ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾನೆ ಎಂದು ಆಸ್ಪತ್ರೆಯ ರೆಕಾರ್ಡ್ನಲ್ಲಿದೆ. ಮೊಮ್ಮಗ ಜೀವಂತವಾಗಿದ್ದಾನೆ ಎಂದು ತಿಳಿದರೆ ಅಪ್ಪಾಜಿ ಊರೆಲ್ಲ ಹುಡುಕಿಸೋದು ಖಂಡಿತ. ತಾನೇ ಅವನನ್ನು ಅನಾಥಾಶ್ರಮಕ್ಕೆ ಸೇರಿಸಿದ್ದಾಳೆಂದು ತಿಳಿದು ಹೋದರೆ ಯಾವ ಕಾರಣಕ್ಕೂ ಸಾಕು ತಂದೆಯ ಮುಂದೆ ಕೆಟ್ಟವಳಾಗಲು ಅವಳು ಸಿದ್ಧಳಿರಲಿಲ್ಲ. ಆಗ ಅವಳಿಗೆ ತಟ್ಟನೆ ಹೊಳೆದಿದ್ದು ಕಿಶೋರ್. ಹೌದು, ಕಿಶೋರ್ ಮೆಹ್ತಾ ಅವಳನ್ನು ಮದುವೆಯಾಗಲು ಹಂಬಲ ಬೀಳ್ತಿದ್ದ. ಆ ಮನೆಯನ್ನು ಬಿಟ್ಟು ಬರಲಾರದ ಸಂಕಟದಿಂದ ಪರಿಮಳ ಅವನ ಜೊತೆ ಮದುವೆ ಪ್ರಸ್ತಾಪ ನಿರಾಕರಿಸಿದ್ಲು. ಈಗ ಯೋಚಿಸಿದಾಗ ತಾನ್ಯಾಕೆ ಒಂದೇ ಕಲ್ಲಿನಿಂದ 2 ಹಣ್ಣುಗಳನ್ನು ಬೀಳಿಸಬಾರ್ದು ಎಂದೆನಿಸಿತು. ಆಗ ಅವಳು ನೇರವಾಗಿ ಹೋಗಿದ್ದು ಕಿಶೋರ್ ಮೆಹ್ತಾ ಬಳಿ. ಅವನು ಒಂಟಿಯಾಗಿ ರೂಮ್ ಮಾಡಿಕೊಂಡು ಯಾವುದೋ ಒಂದು ಸಣ್ಣ ಬಡಾವಣೆಯಲ್ಲಿದ್ದ. ಪರಿಮಳಳ ಯೋಚನೆ ಕೇಳಿ ಅವನಿಗೆ ಅವು ಹಾರಿದಂತಾಯಿತು. ನಾನು ಕಸ್ತೂರಿ ಗಂಡ ದೀಪಕ್ ಆಗಿ ಸುರೇಂದ್ರನಾಥ್ ಜೈನ್ ಅವರ ಮನೆಗೆ ಬರಬೇಕಾ? ಏನು ಹುಡುಗಾಟ ಆಡ್ತಿದೆಯಾ ಪರಿಮಳ? ಇದು 1-2 ದಿನಗಳ ನಾಟಕ ಅಲ್ಲ. ಜೀವಮಾನ ಪೂರ್ತಿ ನಾನು ಕಿಶೋರ್ ಅನ್ನೋ ಐಡೆಂಟಿ ಬಿಟ್ಟು ದೀಪಕ್ ಅಂತ ನಾಟಕ ಆಡಬೇಕಾಗತ್ತೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಸುಮ್ಮನೆ ಸಿಗುತ್ತೆ ಅನ್ಕೊಂಡಿದ್ಯಾ? ಪರಿಮಳಳ ಮಾತಿಗೆ ಅವನು ಜಾಗೃತನಾದ. ಒಂದು ಸಣ್ಣ ರೂಮಿನಲ್ಲಿ ಕಾಲ ಕಳೆಯುತ್ತಿದ್ದವನಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಏನೆನ್ನೋದು ಬಾಯಲ್ಲಿ ನೀರೂರಿಸಿತು. ಪರಿಮಳ ಅವನನ್ನು ಹುರಿದುಂಬಿಸುತ್ತಾ, ನಮ್ಮ ಅಪ್ಪಾಜಿ ಇದುವರೆಗೂ ಕಸ್ತೂರಿ ಗಂಡನನ್ನು ನೋಡೇ ಇಲ್ಲ. ಅವರ ಫೋಟೋ ಕೂಡ ನಮ್ಮ ಮನೆಯಲ್ಲಿ ಎಲ್ಲೂ ಇಲ್ಲ. ಅವರಿಬ್ಬರು ದಾವಣಗೆರೆಯಲ್ಲಿ ಯಾವುದೋ ಬಡಾವಣೆಯಲ್ಲಿದ್ದರು. ಈಗ ಅವರು ಸತ್ತ ಮೇಲೆ ಅವರಿಬ್ಬರ ಗುರುತು ಹಿಡಿಯೋಕೆ ಇಲ್ಲಿಗೆ ಯಾರು ಬರ್ತಾರೆ? ನೀನೇ ದೀಪಕ್ ಅಂತ ಹೇಳಿ ನನ್ನ ಜೊತೆ ಕರ್ಕೊಂಡು ಹೋಗಿ ಅಪ್ಪಾಜಿಗೆ ಪರಿಚಯ ಮಾಡಿಸ್ತೀನಿ. ಪ್ರಭುಂಜನ್ ಇನ್ನೂ ಚಿಕ್ಕ ಹುಡುಗ. ಬರ್ತಾ ಬರ್ತಾ ಅವನೇ ನಿನ್ನನ್ನು ತಂದೆ ಅನ್ಕೊತಾನೆ. ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯ. ಈ ಅನಾಥ ಮಗುಗೆ ನಾವೇ ತಂದೆ ತಾಯಿ ಆಗ್ತೀವಿ. ಮುಂದೆ ಅಪಾರ ಆಸೆಗೆ ಒಡೆಯರೂ ಹಾಕ್ತೀವಿ ಎಂದು ಐಶ್ವರ್ಯದ ಲಾಲಸೆ ತೋರಿಸಿ ತನ್ನೊಡನೆ ಹೊರಡಿಸಿದ್ಲು. ಹೀಗೆ ದೀಪಕ್ ಆಗಿ ಸುರೇಂದ್ರನಾಥ್ ಜೈನ್ ಮನೆಗೆ ಪ್ರವೇಶಿಸಿದ ಕಿಶೋರ್ನನ್ನು ಪರಿಮಳ ಮದುವೆ ಆಗುವ ನಿರ್ಧಾರ ಮಾಡಿದಾಗ ಅವನು ಆಶ್ಚರ್ಯದಿಂದ, ಇಷ್ಟು ದಿನ ನಾನೇ ನಿನ್ನ ಮದುವೆಗೆ ಪೀಡಿಸ್ತಾ ಇದ್ದೆ, ಈಗ ನೀನೇ ನನಗೆ ದುಮಾಲು ಬೀಳ್ತಾ ಇದೆಯಾ ಎಂದು ಉದ್ಗರಿಸಿದ. ಸುರೇಂದ್ರನಾಥ್ ಎದುರಿಗೆ ಬಾವಾಜಿ ಎಂದು ಅವನನ್ನು ಸಂಬೋಧಿಸುತ್ತಿದ್ದ ಪರಿಮಳ ಈಗ ನಗುತ್ತಾ, ಅಪ್ಪಾಜಿ ಎದುರಿಗೆ ನೀನು ನನ್ನ ಬಾವ, ನಾನು ನಿನ್ನ ನಾದಿನಿ. ಅಕ್ಕ ಸತ್ ಮೇಲೆ ಬಾವ ನಾದಿನಿ ಮದುವೆ ಆಗೋದ್ರಲ್ಲಿ ತಪ್ಪೇನಿಲ್ವೇ? ಈಗ ನಾವು ಮದುವೆ ಆದರೆ ನಮಗೆ ಹುಟ್ಟೋ ಮಕ್ಕಳು ಅಪ್ಪಾಜಿ ಪ್ರಕಾರ ಪ್ರಭುಂಜನ್ಗೆ ಹೊಡ ಹುಟ್ಟಿದವರಾಗ್ತಾರೆ. ಅಂದಮೇಲೆ ಈ ಆಸ್ತಿಯಲ್ಲಿ ಅವರಿಗೂ ಪಾಲು ಸಿಗುತ್ತೆ ಎಂದಾಗ ಕಿಶೋರ್ ಅವಳ ದೂರಾಲೋಚನೆಗೆ ತಲೆದೂಗಿದ. ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಎನ್ನುವಂತಿತ್ತು ಅವನ ಪರಿಸ್ಥಿತಿ. ಸಂಪೂರ್ಣ ಸಮ್ಮತಿಯಿಂದಲೇ ಸುರೇಂದ್ರನಾಥರ ಆಶೀರ್ವಾದದಿಂದ ಪರಿಮಳಳ ಕೊರಳಿಗೆ ಮಾಲೆ ಹಾಕಿದ್ದ. ಧರ್ಮೋಕ್ತವಲ್ಲದ ಈ ಯೋಜನೆಗೆ ಶಿಕ್ಷೆಯೇನೋ ಎಂಬಂತೆ ಪರಿಮಳಳ ಒಡಲಿನಲ್ಲಿ ಕುಡಿ ಚಿಗುರ್ಲೇ ಇಲ್ಲ. ಅದಕ್ಕೂ ಅವಳು ತನ್ನದೇ ಸಮರ್ಥನೆ ನೀಡುತ್ತಾ, ಪ್ರಭುಂಜನ್ಗಾಗಿ ತಾನು ತಾಯಿಯಾಗೋ ಆಸೆ ಕೈ ಬಿಟ್ಟಿದ್ದೀನಿ. ನನಗೆ ತಮ್ಮನೋ ತಂಗಿನೋ ಹುಟ್ಟಿದ್ರೆ ಅವನ ಮೇಲೇನೆ ಪ್ರೀತಿ ಕಾಳಜಿ ಎಲ್ಲಿ ಕಡಿಮೆ ಆಗಿಬಿಡುತ್ತೋ ಅಂತ ನನಗೆ ಭಯ. ಕಸ್ತೂರಿ ನನಗೆ ವಹಿಸ್ಕೊಟ್ಟಿರೋ ಜವಾಬ್ದಾರಿನ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದೀನಿ. ನನಗೆ ಅದೇ ಸಮಾಧಾನ. ನನಗೆ ಪ್ರಭುಂಜನ್ ಒಬ್ಬನೇ ಮಗ ಎಂದು ತನ್ನಲ್ಲಿರುವ ದೋಷವನ್ನು ಮುಚ್ಚಿಟ್ಟು ಔದಾರ್ಯ ಹಾಗೂ ಉದಾರತೆಯ ಸೋಗು ಹಾಕ್ತಿದ್ಲು. ಅಭಿರಾಮಿಯ ರೂಪದಲ್ಲಿ ಕಸ್ತೂರಿ ಆಕಸ್ಮಿಕವಾಗಿ ತಮ್ಮ ಜೀವನವನ್ನು ಮರುಪ್ರವೇಶ ಮಾಡ್ತಾಳೆಂದು ಅವಳು ಕನಸಿನಲ್ಲೂ ಎಣಿಸಿರಲಿಲ್ಲ. ಯಾರು ಕಂಡಿರಿಯದ ಕಠೋರ ಸತ್ಯ 23 ವರ್ಷದ ಮೇಲೆ ಬಯಲಾಗಿತ್ತು. ಈ ರಹಸ್ಯವನ್ನು ಬಹಿರಂಗಪಡಿಸಿ ಕಿಶೋರ್ ತನ್ನ ತಪ್ಪನ್ನು ಒಪ್ಕೊಂಡ. ತಾನಾಗೆ ಆಸೆಪಟ್ಟು ಇಲ್ಲಿಗೆ ಬರಲಿಲ್ಲ. ಎಲ್ಲೋ ವಾಸವಾಗಿದ್ದ ನನಗೆ ಹಣದ ಆಮಿಷ ತೋರಿಸಿ ಇಲ್ಲಿ ತನಕ ನನ್ನನ್ನು ಕರ್ಕೊಂಡು ಬಂದವಳು ಪರಿಮಳ. ಇಷ್ಟು ವರ್ಷ ನಾನು ಅನುಭವಿಸಿದ ಮುಜುಗರವೆಷ್ಟೋ, ಪಟ್ಟ ಹಿಂಸೆಗಳೆಷ್ಟೋ.
ಸುರೇಂದ್ರನಾಥ್ ಅವರನ್ನು ನೋಡಿದಲಾಗಲೆಲ್ಲ ನನಗೆ ತಪ್ಪಿತಸ್ಥ ಮನೋಭಾವ ಜಾಗೃತವಾಗ್ತಿತ್ತು. ಅದಕ್ಕೆ ಉದ್ದೇಶಪೂರ್ವಕವಾಗಿ ನಾನು ಅವರ ಮುಂದೆ ಮುಖ ಕೊಟ್ಟು ಮಾತನಾಡೋಕೆ ಹಿಂಜರಿತಿದ್ದೆ. ಪ್ರಭುಂಜನ್ ತಂದೆ ಪ್ರೀತಿ ತೋರ್ಸೋಕ್ಕೆ ಅಳುಕುತ್ತಿದ್ದೆ. ಹೆಚ್ಚೆಚ್ಚಾಗಿ ಬಿಸ್ನೆಸ್ ಸಂಬಂಧವಾಗಿ ಟೂರ್ಗಳಿಗೆ ಹೊರಟು ಬಿಡೋದೇ ನನಗೆ ನಿರಾಳ ಅನಿಸ್ತಿತ್ತು. ನಾನೇನಿದ್ರೂ ಇದಕ್ಕೆ ಪಾತ್ರಧಾರಿ, ನಿಜವಾದ ಸೂತ್ರಧಾರಿಯಾಗಿ ನಿಭಾಯಿಸ್ತಾ ಇದ್ದೋಳು ಪರಿಮಳ ಎನ್ನುತ್ತಾ ತಲೆ ತಗ್ಗಿಸಿದ. ಒಂದು ಕ್ಷಣ ಯಾರಿಗೂ ಇಹಲೋಕದ ಪರಿವೆ ಇಲ್ಲದಂತಿರಲಿಲ್ಲ. ತಾನೆಂದೂ ಕೇಳಿರದಂಥ ಆಶ್ಚರ್ಯಕಾದ ಘಟನೆ ಎನ್ನುವಂತೆ ಪೂಜಿತ ಕಣ್ಣರಳಿಸಿಕೊಂಡು ಕುಳಿತಿದ್ಲು. ಅಭಿರಾಮಿ ಕಸ್ತೂರಿಗಾದ ವಿಶ್ವಾಸ ದ್ರೋಹವನ್ನು ಸುರೇಂದ್ರನಾಥ್ ರವರ ಮುಂದೆ ವಿವರಿಸಿ, ಪರಿಮಳಳ ಕುತಂತ್ರ ನಡೆಸಿ ಮಧ್ಯಸ್ಥಿಕೆ ವಹಿಸಿದ್ರಿಂದಲೇ ನಿಮಗೂ ಕಸ್ತೂರಿಗೂ ವೈಮನಸ್ ಉಂಟಾಗಿದ್ದು ಅಪ್ಪಾಜಿ. ಇಲ್ದಿದ್ರೆ ನಿಮ್ಮ ಮಗಳು ನಿಮ್ಮನ್ನು ಬಿಟ್ಟು ಹೋಗೋ ನಿರ್ಧಾರವೆಂದೂ ಮಾಡ್ತಿರ್ಲಿಲ್ಲ ಎನ್ನುತ್ತಿದ್ದಂತೆ ಸುರೇಂದ್ರನಾಥ್ ಅವರ ಸಂಯಮದ ಕಟ್ಟೆ ಹೊಡೆಯಿತು. ಕಸ್ತೂರಿ ನನ್ನ ಮಗಳೇ ಎಂದು ಉದ್ಗರಿಸುತ್ತಾ ಅಭಿರಾಮಿಯನ್ನು ಆಲಂಗಿಸಿಕೊಂಡ್ರು. ನನ್ನ ಮಗಳು ಯಾವಾಗಲೂ ಹೇಳ್ತಿದ್ಲು, ಜನ್ಮ ಜನ್ಮಕ್ಕೂ ನೀವೇ ನನ್ನ ತಂದೆಯಾಗಬೇಕು ಅಂತ. ಆ ಮಾತು ಉಳಿಸ್ಕೊಳ್ಳೋಕ್ಕೆ ಮತ್ತೆ ಜನ್ಮ ತಾಳಿ ಬಂದಿದ್ದಾಳೆ ಅನಿಸುತ್ತೆ. ಅಭಿರಾಮಿ ಕಣ್ಣೀರಿಡುತ್ತಾ, ಈ ಮನೆಯಲ್ಲಿ ನಡೆದಿರೋ ಅನ್ಯಾಯ ಬಯಲು ಮಾಡೋ ಸಲುವಾಗಿ ನನಗೆ ಪುನರ್ಜನ್ಮದ ನೆನಪೆಲ್ಲ ಮರುಕಳಿಸ್ತೋ ಏನೋ. ಮಗನಿಗೆ ಅನ್ಯಾಯ ಆಗೋದನ್ನು ಯಾವ ತಾಯಿಯೂ ಸಹಿಸಲಾಡಲು ಎನ್ನುತ್ತಾ ಪ್ರಭುಂಜನ್ ಕಡೆ ನೋಡಿದ್ಲು. ಅವನು ಮುಂದೆ ಬಂದು ಥಟ್ಟನೆ ಬಾಗಿ ಅವಳ ಪಾದಗಳಿಗೆರಗಿದಾಗ ಅಭಿರಾಮಿ ಎಚ್ಚೆತ್ತು, ಚೇಚೆ ಬೇಡ ಪ್ರಭುಂಜನ್, ಏನಿದು ಎಂದಾಗ ಪ್ರಭುಂಜನ್ ಎದ್ದು ನಿಂತು ಅವಳತ್ತ ನೋಡಿದ. ಅವನ ಕಣ್ಣಂಚಿನಲ್ಲಿ ನೀರು ಹೆಪ್ಪುಗಟ್ಟಿತು. ಇಷ್ಟು ದಿನ ಪುನರ್ಜನ್ಮದ ಬಗ್ಗೆ ನನಗೂ ಜಿಗುಪ್ಸೆ ಎನಿಸಿತು. ನನಗೆ ನಿಮ್ಮ ಬಗ್ಗೆ ವಿಶ್ವಾಸ ಗೌರವ ಇದ್ದಿದ್ದು ನಿಜ. ಆದರೆ ವಯಸ್ಸಿನಲ್ಲಿ ದೊಡ್ಡವನಾಗಿ ನಿಮ್ಮ ಕಾಲಿಗೆರಗಿದ್ರೆ ನಿಮಗೆ ಶ್ರೇಯಸ್ಸಲ್ಲ ಅಂತ ಸುಮ್ಮನಿದ್ದೆ. ನನಗೆ ನನ್ನ ತಾಯಿಯನ್ನು ನೋಡೋ ಭಾಗ್ಯ ಅಂತ ಸಿಕ್ಕಲಿಲ್ಲ. ಅವ ಸ್ಥಾನದಲ್ಲಿ ನೀವು ಇದ್ದೀರಿ. ವಯಸ್ಸಿಗಿಂತ ಸ್ಥಾನ ಮುಖ್ಯ ಅಂತ ನನಗೀಗ ಅರ್ಥವಾಯಿತು. ನೀವು ನನಗೆ ಆಶೀರ್ವಾದ ಮಾಡಬೇಕು ಎನ್ನುತ್ತಾ ಅವಳ ಕೈಗಳನ್ನು ತನ್ನ ಕಣ್ಣಿಗೊತ್ತಿಕೊಂಡಾಗ ಅಭಿರಾಮಿಯ ಸಂಯಮ ಸಡಿಲವಾಯಿತು. ಅವನ ಕೈಗಳಲ್ಲಿ ತನ್ನ ಮುಖ ಮುಚ್ಚಿ ಹತ್ತಿಬಿಟ್ಲು. ನಿನ್ನನ್ನು ಎತ್ತಿ ಆಡಿಸೋ ವಯಸ್ಸು ಮೀರಿ ಹೋಗಿದೆಯೇ ಪ್ರಭುಂಜನ್. ನೀನು ಪೂಜಿತ 100 ವರ್ಷ ಚೆನ್ನಾಗಿ ಬಾಳಿ ಅಂತ ಬಾಯಿ ತುಂಬ ಆರೋಹಿಸೋದೊಂದೇ ಈಗ ನನಗೆ ಉಳಿದಿರೋ ಪುಣ್ಯ. ಪೂಜಿತ ತಾನು ಪ್ರಭುಂಜನ್ನ ಅನುಸರಿಸಿ ತಲೆಯ ಮೇಲೆ ಸೆರಗು ಹಾಕ್ಕೊಂಡು ಅಭಿರಾಮಿಗೆ ನಮಿಸಿದಾಗ ಅವಳು ಪೂಜಿತಾಳನ್ನು ಹಿಡಿದೆತ್ತಿ ಅಳುವಿನಲ್ಲೂ ನಗುತ್ತಾ ಅವಳ ತಲೆ ಸವರಿದ್ಲು. ನನ್ನ ನಿಜವಾದ ಅಪ್ಪಾಜಿ ಎಲ್ಲಿದ್ದಾರೆ? ನಾನು ಅವರನ್ನು ನೋಡಬೇಕು ಪ್ರಭುಂಜನ್ ಹೇಳಿದಾಗ ಸುರೇಂದ್ರನಾಥ್ ಧ್ವನಿಗೂಡಿಸಿದ್ರು. ಅವರನ್ನು ನಮ್ಮನೆಗೆ ಕರ್ಕೊಂಡು ಬರೋಣ. ಈಗ ಎಲ್ಲಿದ್ದಾರಮ್ಮ ಅವರು? ಅಭಿರಾಮಿಯ ಕಣ್ಗಳಲ್ಲಿ ವ್ಯಥೆ ಇಣಿಕಿತು. ಅವರೀಗ ಕೊಲೆ ಆಪಾದನೆ ಹೊತ್ಕೊಂಡು ಜೈಲಿನಲ್ಲಿದ್ದಾರೆ. ಎಲ್ಲರೂ ದಂಗಾದ್ರು. ಭರತ್ ಸಾಕ್ಷಾತ್ತವಾಗಿ ದೇವಯ್ಯನೆಂದು ಹೆಸರು ಬದಲಾಯಿಸಿಕೊಂಡು ತನ್ನ ಸೋದರ ಮಾವನ ತೋಟದ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆಲ್ಲ ಹೇಳಿ ಈಗ ಅವರ ಅಳಿಯನ್ನ ಕೊಲೆ ಮಾಡಿದ ಆರೋಪ ಅವರ ಮೇಲೆ ಬಂದಿದೆ ಎಂದಾಗ ಅಭಿರಾಮಿ ತಕ್ಷಣ ಅದನ್ನು ಪ್ರತಿಭಟಿಸಿ, ದೀಪಕ್ ಒಂದು ಸೊಳ್ಳೆ ನೊಣ ಕೂಡ ಸಾಯಿಸ್ತಿರ್ಲಿಲ್ಲ. ಜೈನ್ ಧರ್ಮಕ್ಕೆ ಅನುಗುಣವಾಗಿ ಹಿಂಸಾ ತತ್ವವನ್ನು ತುಂಬ ಶಿಸ್ತಾಗಿ ಪಾಲಿಸುತ್ತಿದ್ದುದು. ಅಂಥವರು ಒಬ್ಬ ಮನುಷ್ಯನ ಸಾವಿಗೆ ಕಾರಣರಾಗಿದ್ದಾರೆ ಅಂದರೆ ಖಂಡಿತ ನಂಬೋಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಏನೋ ಮೋಸ ನಡೆದಿದೆ ಎಂದು ಒತ್ತಿ ನುಡಿದ್ಲು. ಪ್ರಭುಂಜನ್ ಭರತ್ನ ಕೈ ಹಿಡಿದು, ಭರತ್ ನಾನು ಅವರನ್ನು ಭೇಟಿಯಾಗಬೇಕು ಎಂದಾಗ ಭರತ್ ಆಶ್ವಾಸನೆ ನೀಡುವಂತೆ ಅವನ ಕೈಯನ್ನು ಅದುಮಿದ. ತಾವು ಬಂದ ಉದ್ದೇಶ ನೆರವೇರಿದ ಭಾವದಿಂದ ಭುವನೇಶ್ವರಿಯ ತುಟಿಗಳಲ್ಲಿ ನವಿರಾದ ನಗು ಇಣಿಕಿತು. ದೇವಯ್ಯ ಕಣ್ಣು ಉಜ್ಜಿಕೊಳ್ಳುತ್ತಾ ಮತ್ತೆ ಮತ್ತೆ ಪ್ರಭುಂಜನ್ನ ಮುಖ ನೋಡಿದ. ಹೌದು, ಇದೇ ವಯಸ್ಸಿನಲ್ಲಿ ತಾನು ಹೀಗೇ ಇದ್ದಿದ್ದು. ಇವನು ಹುಟ್ಟಿದಾಗಲೇ ಕಸ್ತೂರಿಯ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದ ಮಗುವಿನ ಕೆನ್ನೆ ಸವರಿ ತಾನು, ಕಸ್ತೂರಿ ನಮ್ಮ ಮಗ ನಿನ್ನ ಹಾಗೆ ತುಂಬ ಮುದ್ದಾಗಿದ್ದಾನೆ ಎಂದಾಗ ಅವಳು ನಗುತ್ತಾ, ಈ ಟೋಪಿ ತಲೆ ಮೇಲೆ ಹೊತ್ಕೊಂಡು ಬಂದಿದ್ದಾನಲ್ಲ, ನನ್ನಂತೆ ಹೇಗಾಗ್ತಾನೆ? ಎಲ್ಲ ನಿಮ್ಮ ಪಡಿಯಚ್ಚು.
ಎಂದು ಮಗುವಿನ ತಲೆಯ ತುಂಬ ಬೆಳೆದಿದ್ದ ಸೊಂಪು ಕೂದಲಲ್ಲಿ ಕೈ ಆಡಿಸುತ್ತಾ ನುಡಿದಿದ್ಲು. ಆ ಮಾತುಗಳನ್ನು ಕಿವಿಯಲ್ಲಿ ಗೂಯಿಗುಟ್ಟುತ್ತಿದ್ದಂತೆ ಭಾಸವಾಗಿ ದೇವಯ್ಯ ಹುಕ್ಕಿ ಬಂದ ಕಣ್ಣೀರನ್ನು ಹಿಂಗೈನಿಂದ ಒರೆಸಿಕೊಂಡು ನಗುತ್ತಾ, ಚಿಕ್ಕಂದಿನಿಂದ ನನ್ನ ತೊಡೆಯ ಮೇಲಾಡಿ ಬೆಳೆದವನು ನೀನು. ನನ್ನ ಬೆನ್ನ ಮೇಲೆ ಕೂತು ಆನೆ ಬಂತುಂದಾನಿ ಅಂತ ಆಟ ಆಡಿಸದೇ ಇದ್ರೆ ಹಠ ಮಾಡಿ ರಂಪ ತೆಗೆದುಬಿಡ್ತಿದ್ದೆ. ಆದರೆ ಈಗ ನೋಡು, ಈ ಜೈಲು ಕಂಬಿಗಳು ನಿನ್ನ ಮೈ ದೂಡೋದಕ್ಕೂ ಆಗದೆ ಇರೋ ಹಾಗೆ ನನ್ನ ಕೈಗಳನ್ನು ತಡಿತಾ ಇವೆ ಎಂದಾಗ ಅವನ ಹೃದಯಾಂತರಾಳದಲ್ಲಿ ಅಡಗಿದ್ದ ವೇದನೆಯ ಅರಿವಾಗಿ ಪ್ರಭುಂಜನಿಗೂ ಕಣ್ತುಂಬಿ ಬಂತು. ಅಪ್ಪಾಜಿ, ನಾನು ನಿಮ್ಮನ್ನು ಹಾಗೆ ಕರಿಬಹುದು ತಾನೆ? ಹಾಗೆ ಕರೆಸ್ಕೊಳ್ಳೋಕ್ಕೆ ನಾನು ಇನ್ನೊಂದು ಜನ್ಮ ತಾಳಿ ಬರಬೇಕೇನೋ ಅನ್ಕೊತಿದ್ದೆ. ಈಗ ನನ್ನ ಕಣ್ಣೆದುರಿಗೆ ನನ್ನ ಮಗ ನಿಂತು ಅಪ್ಪಾಜಿ ಅನ್ನೋದು ಕನಸು ಅನಿಸ್ತಿದೆ. ದೇವಯ್ಯನ ದನಿ ಭಾವುಕತೆಯಿಂದ ಕಂಪಿಸುತ್ತಿತ್ತು. ಅಪ್ಪಾಜಿ, ನನ್ನ ಮೇಲೆ ಆಣೆ ಇಟ್ಟು ಹೇಳಿ, ಈ ಕೊಲೆ ನೀವು ನಿಜವಾಗ್ಲೂ ಮಾಡಿದ್ರೋ? ಪ್ರಭುಂಜನ್ ಕೇಳಿದಾಗ ದೇವಯ್ಯನ ಮುಖ ಗಂಭೀರವಾಯಿತು. ಇಲ್ಲ. ಮತ್ತೆ ಆ ಆರೋಪ ನಿಮ್ಮ ಮೇಲೆ ಬಂದಿದ್ದು ಹೇಗೆ? ಪ್ರಭುಂಜನ್ನ ಅವಕ್ಕಾಗಿ ಪ್ರಶ್ನಿಸಿದ. ಹೇಗೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಮಗಳು ಅಳಿಯ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ ಆ ಅಳಿಯ ಹೇಗೆ ಕಾಲ್ಜಾರಿ ಬೆಟ್ಟದಿಂದ ಬಿದ್ನೋ ಏನೋ. ನನ್ನ ಮಫ್ಲರ್ ಅವನ ಹತ್ರ ಇದ್ದಿದ್ರಿಂದ ಆ ಕೊಲೆ ಅಪವಾದ ನನ್ನ ಮೇಲೆ ಬರೋಕೆ ಕಾರಣವಾಯಿತು. ನಿಮ್ಮ ಮಫ್ಲರ್ ಅವನ ಹತ್ರ ಯಾಕೆ ಬಂತು? ಹೋಗುವಾಗ ಹೊರಗಡೆ ತುಂಬ ಚಳಿ ಇತ್ತು. ಆಗ ಚಿಕ್ಕಮ್ಮವರು ಈ ಚಳಿಗೆ ಸ್ವೆಟರ್ ಸಾಕಾಗೋದಿಲ್ಲ, ಪ್ರಸಾದ್ಗೆ ನಿನ್ನ ಮಫ್ಲರ್ ಕೊಟ್ಟಿರು ದೇವಯ್ಯ ಅಂದರು. ಆ ಮಫ್ಲರ್ನೇ ಕುತ್ತಿಗೆಗೆ ಸುತ್ತಕೊಂಡು ಆ ಮನುಷ್ಯ ಸಾಯ್ತಾನೆ ಅಂತ ನನಗೇನು ಕನಸು ಬಿದ್ದಿತ್ತ? ದೇವಯ್ಯ ಹೇಳುತ್ತಿರುವಂತೆ ಭರತ್ ಮಧ್ಯ ಬಾಯಿ ಹಾಕಿ, ನೀನು ಕೊಲೆ ಮಾಡಿದ್ದನ್ನು ವೈಭವಿ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿದ್ಲಲ್ಲ ದೇವಯ್ಯ ಎಂದಾಗ ದೇವಯ್ಯನ ಮುಖದಲ್ಲಿ ವಿಷಾದದ ಇಣುಕಿತು. ಅವರು ಯಾರನ್ನ ನೋಡಿದ್ರೋ ನಾನು ಅಂತ ಯಾಕೆ ತಪ್ಪು ತಿಳ್ಕೊಂಡ್ರೋ ಗೊತ್ತಿಲ್ಲ. ನಿಮಗೆ ಯಾರ ಬಗ್ಗೆನಾದರೂ ಅನುಮಾನ ಇದೆಯಾ ಅಪ್ಪಾಜಿ? ಪ್ರಭುಂಜನ್ ಕೇಳಿದಾಗ ದೇವಯ್ಯ ತಕ್ಷಣ ಮಾತನಾಡಲಿಲ್ಲ. ನಂತರ ನಿಧಾನವಾಗಿ, ಉಪ್ಪು ತಿಂದ ಕಡೆ ಕೆಡಕ್ ಮಾಡಬಾರ್ದು. ಆದರೆ ನನಗೆ ಆ ಹುಡುಗಿ ವೈಭವಿ ಮೇಲೆ ಅನುಮಾನ. ಅವಳೇ ಯಾರನ್ನೋ ಕರೆಸಿ ಗಂಡನ್ನು ಕೊಲೆ ಮಾಡಿಸಿದ್ದಾಳೆ ಎಂದಾಗ ಪ್ರಭುಂಜನ್ ಆಶ್ಚರ್ಯದಿಂದ ಭರತ್ ಕಡೆ ನೋಡಿದ. ಆ ಹುಡುಗಿ ಯಾಕೆ ಹಾಗೆ ಮಾಡ್ತಾಳೆ? ತನ್ನ ಸೌಭಾಗ್ಯ ಕಳ್ಕೋಬೇಕು ಅಂತ ಯಾವ ಹೆಣ್ಣು ಬಯಸೋದಿಲ್ಲ. ಪ್ರಭುಂಜನ್ನ ಅಮಾಯಕ ಮಾತುಗಳನ್ನು ಕೇಳಿ ದೇವಯ್ಯ ನಗು ಬಂದಿತು. ಅಯ್ಯೋ ಹುಚ್ಚ, ಒಳ್ಳೆ ನಡತೆ ನೀತಿ ಇರೋ ಹೆಣ್ಮಕ್ಕಳಿಗೆ ಗಂಡ ಅನ್ನೋದು ಸೌಭಾಗ್ಯ. ಆದರೆ ವೈಭವಿ ಅಂತ ಹೆಣ್ಮಕ್ಕಳಿಗೆ ಎನ್ನುತ್ತಾ ಮುಂದೆ ಹೇಳಲು ಸಂಕೋಚವಾಗಿ ತಾನೇ ಮಾತು ನಿಲ್ಲಿಸಿದ. ಯಾಕೆ ದೇವಯ್ಯ, ಮದುವೆ ಆದಮೇಲೂ ವೈಭವಿ ಬದಲಾಗಿರಲಿಲ್ವಾ? ಭರತ್ ಕೇಳಿದಾಗ ದೇವಯ್ಯ ನಗುತ್ತಾ ಹಣೆ ಬರಹ ಎನ್ನುವಂತೆ ಹಣೆ ತಟ್ಕೊಂಡ. ಇದನ್ನು ಯಾರು ಬದಲಾಯಿಸೋಕ್ಕಾಗತ್ತೆ ಭರತಪ್ಪ? ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಎಂದ. ಭರತ್ ನಕ್ಕಲಿಲ್ಲ. ಹಾಗಾದರೆ ನೀನ್ಯಾಕೆ ಆರೋಪ ಹೊತ್ಕೊಂಡು ಇಲ್ಲಿದೀಯಾ? ನಡೆದಿದ್ದೆಲ್ಲ ಹೇಳಿಬಿಡ್ಬೇಕಾಗಿತ್ತು ಎಂದಾಗ ವಿಷಾದದ ಭಾವವೊಂದು ಅವನ ಕಣ್ಣಲ್ಲಿ ಇಣುಕಿತು. ನಮ್ಮಂಥವರ ಮಾತು ಯಾರು ನಂಬ್ತಾರೆ? ನಿಮ್ಮ ಸೋದರ ಮಾವನ ಕೈಯಲ್ಲಿರೋ ಹಣ ಅವರನ್ನು ಆಟ ಆಡಿಸುತ್ತೆ. ನಿಮ್ಮ ಪರವಾಗಿ ವಾದ ಮಾಡೋ ಲಾಯರ್ ಯಾರು? ಪ್ರಭುಂಜನ್ ಕೇಳಿದ. ಲಾಯರ್ನ ನಮ್ಮ ಯಜಮಾನ್ರೇ ಗೊತ್ತು ಮಾಡಿದ್ದಾರೆ. ಆದರೆ ಆ ಮನುಷ್ಯ ಕೋರ್ಟ್ನಲ್ಲಿ ನನ್ನ ಪರವಾಗಿ ಏನೂ ಮಾತಾಡಲ್ಲ. ಸುಮ್ಮನೆ ನಾಮಕಸ್ತೆಗೆ ನನ್ನನ್ನು ನಂಬಿಸೋಕೆ ಅವನನ್ನು ನೇಮಿಸಿದ್ದಾರೆ ಅನಿಸುತ್ತೆ ಎಂದು ಹೇಳಿ ದೇವಯ್ಯ ಪ್ರಭುಂಜನ್ನ ಕಡೆ ಪ್ರೀತಿಪೂರ್ವಕವಾಗಿ ನೋಟ ಬೀರಿ, ನಾನು ಸತ್ರೆ ಅಳೋರು ಯಾರಿದ್ದಾರೆ ಅಂತ ಇಷ್ಟು ದಿನ ನಾನು ಮೌನವಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದೆ. ಆದರೆ ಈಗ ನನಗೆ ಬಿಡುಗಡೆ ಬೇಕು ಅನ್ನಿಸ್ತಿದೆ. ನನ್ನ ಮಗ, ನಾನು, ನನ್ನ ಸೊಸೆ ಎಲ್ಲರ ಜೊತೆ ಒಟ್ಟಾಗಿ ಬೆರೆತು ಸಂತೋಷವಾಗಿರಬೇಕು ಅನ್ನೋ ಆಸೆ ಉಟ್ಕೊಂಡಿದೆ ಎನ್ನುವಾಗ ಅವನ ಕಣ್ಗಳಲ್ಲಿ ಆಶಾಕಿರಣ ಇಣುಕಿತು. ನೀವೇನು ಚಿಂತೆ ಮಾಡಬೇಡಿ ಅಪ್ಪಾಜಿ, ನಿಮ್ಮ ಪರವಾಗಿ ಫೈಟ್ ಮಾಡೋಕೆ ನಮ್ಮ ಕಡೆಯಿಂದ ಒಳ್ಳೆ ಲಾಯರ್ನ ಗೊತ್ತು ಮಾಡ್ತೀವಿ. ಪ್ರಭುಂಜನ್ ಅವನಿಗೆ ಭರವಸೆ ನೀಡಿದ. ಕಾನೂನಿನ ಕಾಯ್ದೆಯಂತೆ ಆರೋಪಿ ತನ್ನ ಪರವಾಗಿ ತನಗೆ ನಂಬಿಕಸ್ಥನಾದ ಲಾಯರ್ ನೇಮಿಸಿಕೊಂಡಿರುವುದನ್ನು ಕೋರ್ಟ್ ಅನುಮತಿ ನೀಡಿದಂತೆ ಪ್ರಭುಂಜನ್ ಕಳುಹಿಸಿದ ಪ್ರಸಿದ್ಧ ಕ್ರಿಮಿನಲ್ ಲಾಯರ್
ಪ್ರಮೋದ್ ಚಕ್ರವರ್ತಿ ಡಿಫೆನ್ಸ್ ಲಾಯರ್ ಆಗಿ ದೇವಯ್ಯನ ಪರವಾಗಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಮೊದಲ ದಿನದ ವಿಚಾರಣೆಯ ನಂತರ ಭರತ್, ಪ್ರಭುಂಜನ್ ಹಾಗೂ ಅಭಿರಾಮಿ ಪ್ರಮೋದ್ ಚಕ್ರವರ್ತಿಯ ಆಫೀಸಿಗೆ ಹೋದಾಗ ಅವರು ದೇವಯ್ಯನ ಕೇಸನ್ನು ಪರಿಶೀಲಿಸುತ್ತಾ ಕುಳಿತಿದ್ರು. ಬನ್ನಿ ಎಂದು ಅವರೆಲ್ಲರನ್ನು ಸ್ವಾಗತಿಸುತ್ತಾ ಅವರೆಲ್ಲ ಕುಳಿತ ಮೇಲೆ ಮಾತು ಮುಂದುವರೆಸಿ, ಕೊಲೆಯಾದ ವ್ಯಕ್ತಿ 150 ಅಡಿಯಿಂದ ಕೆಳಗೆ ಬಿದ್ದಿದ್ದಾನೆ. ಆಗ ಅವನು ನಿಂತ ಸ್ಥಳದಲ್ಲಿ ಜಾರಿಕೆ ಇರಲಿಲ್ಲ. ಅದು ಕಡಿದಾದ ಜಾಗವೂ ಅಲ್ಲ. ಕೊಲೆಯಾದ ಪ್ರಕರಣಕ್ಕೆ ಮುಖ್ಯ ಸಾಕ್ಷಿ ಆತನ ಹೆಂಡತಿ. ಆಕೆ ಹೇಳಿಕೆಯ ಪ್ರಕಾರ ದೇವಯ್ಯ ಹಿಂದಿನಿಂದ ಬಂದ ಅವಳ ಗಂಡನ್ನ ಮೇಲಿಂದ ತಳ್ಳಿಬಿಟ್ಟಿದ್ದಾನೆ. ಮೊದಲನೇದಾಗಿ ಮೇಲಿಂದ ಕೆಳಗೆ ತಳ್ಳಿದ ಇಂಪ್ಯಾಕ್ಟ್ ಕೆಳಗೆ ಬೀಳುವಂಥ ಜಾಗದಲ್ಲಿ ಆಗ ನಿಂತಿರಲಿಲ್ಲ. ಎರಡನೇದಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಪ್ರಕಾರ ಕೊಲೆಯಾದ ದೇಹದ ಮೇಲೆ ಹೊರಟಾದ ಗುರುತುಗಳು ಅಂದರೆ ಉಗುರಿನಿಂದ ಪರಚಿದ್ದು ನೆಲದ ಮೇಲೆ ಬಿದ್ದಾಗ ತರಚಿದ ಗಾಯಗಳಾಗಿವೆ. ಏಕಾಏಕಿ ಯಾರೋ ಹಿಂದಿನಿಂದ ದೂಕಿದ್ರೆ ಆ ರೀತಿ ಹೊರಟಾದ ಗಾಯಗಳು ಇರೋದಿಲ್ಲ. ಯಾಕೆಂದರೆ ಆ ವ್ಯಕ್ತಿ ತನಗೇನಾಗ್ತಿದೆ ಅಂತ ತಿಳಿಯೋಕ್ಕೂ ಮುಂಚೆಯೇ ಕೆಳಗೆ ಬಿದ್ದು ಸಾವನ್ನಪ್ತಾನೆ. ಜೀವಕ್ಕಾಗಿ ಹೋರಾಟ ನಡೆಸೋಷ್ಟು ಸಮಯ ಪ್ರಜ್ಞೆ ಇರೋದಿಲ್ಲ. ಪ್ರಮೋದ್ ಹೇಳುತ್ತಿದ್ದಂತೆ ಏನೋ ಜ್ಞಾಪಿಸ್ಕೊಂಡು ಅಭಿರಾಮಿ ಸಣ್ಣಗೆ ಚೀರಿದ್ಲು. ದೀಪಕ್ 150 ಅಡಿ ಬೆಟ್ಟವೇರಿ ನಿಲ್ಲೋಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರಿಗೆ ಮೊದಲಿನಿಂದ ಹೆಡ್ ಫಿಮಿನೋ ಅಂದರೆ ಎತ್ತರದ ಪ್ರದೇಶಗಳನ್ನು ಕಂಡ್ರೆ ಎದೆ ನಡಗುತ್ತೆ. ಬೆಟ್ಟ ಹತ್ತೋದು ಅಂದರೆ ಅವರಿಗೆ ಮೊದಲಿನಿಂದಲೂ ಭಯ. ಎತ್ತರದ ಬೆಟ್ಟ ಹತ್ತೋದು ಅಂದರೆ ಸಹಜವಾಗಿ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಭಯ ಇದ್ದೇ ಇರುತ್ತೆ. ಭರತ್ ಹೇಳುತ್ತಿದ್ದಂತೆ ಅಭಿರಾಮಿ ಅವನ ಮಾತು ತಡೆದು, ಅಯ್ಯೋ ಹಾಗಲ್ಲ ಭರತ್, ದೀಪಕ್ಕೆ ಎತ್ತರದ ಕಟ್ಟಡಗಳನ್ನು ನೋಡಿದ್ರೇ ತಲೆ ಸುತ್ತ ಬಂದ್ಬಿಡುತ್ತೆ. ಒಂದ್ಸಲ ನಾವೆಲ್ಲ ಕಾಲೇಜಿನಿಂದ ಊಟಿ ಪ್ರವಾಸಕ್ಕೆ ಹೋದಾಗ ಘಾಟ್ ಸೆಕ್ಷನ್ನಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಬಸ್ ನಿಲ್ಲಿಸಿದ್ವಿ. ಆಗ ಎತ್ತರದ ಪ್ರದೇಶ ನೋಡಿದ ಕೂಡಲೇ ದೀಪಕ್ಕೆ ತಲೆ ಸುತ್ತಿ ಬಂದು ಬಿದ್ದು ಹೋಗಿದ್ರು. ಇನ್ನೊಂದು ಸಲ ನಮ್ಮ ಕಾಲೇಜ್ 4ನೇ ಫ್ಲೋರ್ನಲ್ಲಿ ನಿಂತ್ಕೊಳ್ಳಲಾರದೆ ತಲೆ ಸುತ್ತಿ ಕೆಳಗೆ ಬಿದ್ದು ಕೈ ಕಾಲು 2 ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ರು. ಹುಡುಗ ಆತ್ಮಹತ್ಯೆಗೆ ಪ್ರಯತ್ನಿಸ್ದ ಅಂತ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಸೈಕಿಯಾಟ್ರಿಸ್ಟ್ನ ಕರೆಸಿ ಆ ಹುಡುಗನಿಗೆ ಹೈಡ್ ಪ್ರೊನಿಯೋ ಅಂತ ಸರ್ಟಿಫಿಕೇಟ್ ಕೊಟ್ಟು ಕೇಸ್ ಮುಚ್ಚಾಕಿದ್ರು. ಬೆಟ್ಟವನ್ನು ಕಣ್ಣಿಂದ ನೋಡಿದ್ರೆ ನಡುಗೋರು ಬೆಟ್ಟ ಹತ್ತಿ ಕೊಲೆ ಮಾಡೋಕ್ಕೆ ಸಾಧ್ಯವೇ? ಇಟ್ಸ್ ಇಂಪಾಸಿಬಲ್ ಎಂದು ಉದ್ಗರಿಸಿದಾಗ ಪ್ರಮೋದ್ ಆಸಕ್ತಿಯಿಂದ ಅವಳ ಮಾತು ಕೇಳಿಸ್ಕೊಂಡ್ರು. ವೆರಿ ಗುಡ್, ಈ ಪಾಯಿಂಟ್ ವಿಚಾರಣೆಯಲ್ಲಿ ರೈಸ್ ಮಾಡ್ತೀನಿ. ಈ ಕೇಸ್ಗೆ ಇದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಈ ವಿಷಯ ನೀವು ಹೇಳಿದ್ದು ನಿಜಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಆಗ ಭರತ್ಗೆ ವೈಭವಿಯ ಮಾತು ನೆನಪಾಯಿತು. ದೇವಯ್ಯ ಹೊರಗೆ ಬರಬೇಕಾದ್ರೆ ಏನಾದರೂ ಪವಾಡ ನಡಿಬೇಕು ಅಷ್ಟೇ. ಅವನು ತಟ್ಟನೆ ಅಭಿರಾಮಿಯ ಕೈ ಹಿಡಿದು, ಥ್ಯಾಂಕ್ಸ್ ಅಭಿ, ನಮ್ಮ ದೇವಯ್ಯನ ಸಾವಿನ ಕೋಪದಿಂದ ನೀನೇ ಕಾಪಾಡ್ತಿದ್ದೀಯಾ ಎಂದು ನುಡಿದ. ದೇವಯ್ಯನಿಗೆ ಹೈಟ್ ಫಿಮೋನಿಬಿಯಾ ಎಂಬ ಅಂಶದ ಮೇಲೆ ಮನೋವೈದ್ಯರ ಮೂಲಕ ತಪಾಸಣೆಯು ನಡೆದು ಆ ಮಾತು ಸತ್ಯ ಎಂದು ಸಾಬೀತಾಯಿತು. ದೇವಯ್ಯನಿಗೆ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳಿದ್ದು ಜಾಮೀನ್ದಾರರು ಸಿಕ್ಕಿ ತಾತ್ಕಾಲಿಕವಾಗಿ ಬಿಡುಗಡೆಯಾಗಿತ್ತು. ಪ್ರಮೋದ್ ಹೇಳಿದ್ದು ಯಾರಿಗೂ ಹೆಚ್ಚು ಸಮಾಧಾನವಾಗಲಿಲ್ಲ. ಇನ್ನು ಈ ಕೇಸ್ ಎಷ್ಟು ದಿನ ಎಳೆಯುತ್ತಿದೆಯೋ, ಆರೋಪ ಯಾವ ರೀತಿ ತಿರುಗಿಕೊಂಡು ಬಂದು ಮತ್ತೆ ದೇವಯ್ಯನ ಕುತ್ತಿಗೆ ಸುತ್ತಕೊಳ್ಳೋದು ಎಂಬ ಅಳುಕು ಆತಂಕ ಎಲ್ಲರ ಮನಸ್ಸಿನಲ್ಲೂ ತುಂಬಿತ್ತು. ಅದೇನೋ ಆಕಸ್ಮಿಕವೋ ಅಥವಾ ವೈಭವಿ ಹೇಳಿದಂತೆ ಇನ್ನೊಂದು ಪವಾಡವೋ, ಪ್ರಸಾದ್ನ ಸ್ನೇಹಿತನೆಂದು ಹೇಳಿಕೊಂಡು ಹೊಸ ಸಾಕ್ಷಿಯೊಬ್ಬ ಕೋರ್ಟ್ಗೆ ಹಾಜರಾದ. ಅವನು ಪ್ರಸಾದ್ಗೆ ಆಪ್ತ ಗೆಳೆಯ. ಹೈದರಾಬಾದ್ನಲ್ಲಿ ಖಾಸಗಿ ಟಿವಿ ಚಾನಲ್ನಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೆ ಪ್ರಸಾದ್ ಆಗಾಗ ಕಾಗದ ಬರೆಯುತ್ತಿದ್ದುದುಂಟು. ಕಾಗದದಲ್ಲಿ ತನ್ನ ವೈಯಕ್ತಿಕ ಜೀವನದ ಬಗ್ಗೆಯೂ ಬರೆಯುತ್ತಿದ್ದ. ಆಗ ಕೆಲವು ಕಾಗದಗಳಲ್ಲಿ ತನ್ನ ಹೆಂಡತಿ ವೈಭವಿಯ ನಡತೆ ಸರಿಯಾಗಿಲ್ಲವೆಂದು, ಅವಳೇ 1-2 ಬಾರಿ ತನ್ನ ಸಾವಿಗೆ ಪ್ರಯತ್ನಿಸುತ್ತಿದ್ದಾಳೆ ಎಂದು ಬರೆದುಕೊಂಡಿದ್ದ. ವೈಭವಿ ಅದನ್ನು ಪ್ರತಿಭಟಿಸಿ, ಸುಳ್ಳು, ಅದು ಪ್ರಸಾದ್ನ ಕಾಗದವೇ ಅಲ್ಲ ಎಂದು ಅದನ್ನು ಅಲ್ಲಗೆಳೆದ್ಲು. ಕೈ ಬರಹ ತಜ್ಞರ ಅಭಿಪ್ರಾಯದ ಮೇರೆಗೆ ಆ ಕಾಗದಗಳನ್ನು ಬರೆದವನು ಪ್ರಸಾದನೇ ಎಂದು ಸಾಬೀತಾದಾಗ ವೈಭವಿ ಈ ಕೇಸಿಗೆ ಪ್ರಮುಖ
ಅನುಮಾನಾಸ್ಪದ ಆರೋಪಿ ಎಂದೇ ಕೂಡಲೇ ಅವಳನ್ನು ದಸ್ತಗಿರಿ ಮಾಡಲಾಯಿತು. ಆರೋಪದಿಂದ ವಿಮುಕ್ತಿ ಹೊಂದಿದ್ದಾನೆಂದು ಕೋರ್ಟ್ನಲ್ಲಿ ಘೋಷಿಸಿದಾಗ ದೇವಯ್ಯ ಸಂತಸದಿಂದ ಅತ್ತೆ ಬಿಟ್ಟ. ಜೈಲಿನಿಂದ ಬಿಡುಗಡೆ ಹೊಂದಿದವನು ಸ್ವಾಗತಿಸಲು ಪ್ರಭುಂಜನ್, ಪೂಜಿತಾ, ಅಭಿರಾಮಿ, ಭರತ್ ಹೊರಗಡೆ ಕಾಯುತ್ತಿದ್ರು. ಆ ಅನಾರೋಗ್ಯದಲ್ಲಿಯೂ ಸುರೇಂದ್ರನಾಥ್ ಜೈನ್ ಪಟ್ಟು ಹಿಡಿದು ಅಳಿಯನನ್ನು ಬರಮಾಡಿಕೊಳ್ಳಲು ಬಂದಿದ್ರು. ಮಗನನ್ನು ನೋಡಿದೊಡನೆ ದೇವಯ್ಯ ಅಲ್ಲ, ದೀಪಕ್ ಅವನತ್ತ ಧಾವಿಸಿ ಬಂದು ಸಂತಸದಿಂದ ಅಪ್ಕೊಂಡ. ಅಪ್ಪಾಜಿ, ಅವಳು ನಿಮ್ಮ ಸೊಸೆ ಎಂದು ಪ್ರಭುಂಜನ್ ಪೂಜಿತಾಳ ಭುಜ ಬಳಸಿ ಅವನ ಎದುರು ನಿಲ್ಲಿಸಿದಾಗ ತನ್ನ ಕಾಲಿಗೆರಗಿದ ಸೊಸೆಯ ಮೇಲೆ ತಲೆ ಸವರಿ ದೀರ್ಘ ಸುಮಂಗಲಿ ಭವ ಎಂದು ಮಮತೆಯಿಂದ ಹರಸಿದ ದೀಪಕ್. ನಿಮಗೋಸ್ಕರ ವಿಶೇಷ ವ್ಯಕ್ತಿಯೊಬ್ಬರು ಕಾರ್ನಲ್ಲಿ ಕಾಯ್ತಾ ಕೂತಿದ್ದಾರೆ ಎಂದು ಪ್ರಭುಂಜನ್ ಹೇಳುತ್ತಿದ್ದಂತೆ ಕಾರಿನಿಂದ ಇಳಿದವರು ಸುರೇಂದ್ರನಾಥ್ ಜೈನ್. ದೀಪಕ್ ಮುಂದೆ ಬಂದು ಅವರಿಗೆ ತಲೆ ಬಾಗಿಸಿ ಅವರ ಕಾಲ್ ಮುಟ್ಟುವ ಹೊತ್ತಿಗೆ ಸುರೇಂದ್ರನಾಥ್ ಅವನನ್ನು ತಡೆದರು. ಈ ಮುದುಕನನ್ನು ಕ್ಷಮಿಸದೆ ಕಸ್ತೂರಿ ಹೊರಟೋದ್ಲು. ನೀವಾದರೂ ಕ್ಷಮಿಸಿ ನನ್ನ ಮನೆಗೆ ಬರ್ತೀರಾ ಅಳಿಯಂದ್ರೆ? ದೀಪಕ್ ತಕ್ಷಣ ಮಾತನಾಡಲಿಲ್ಲ. ಸುರೇಂದ್ರನಾಥ್ ಅವನ ಭುಜ ಹಿಡಿದು, ಪರಿಮಳ ಈಗ ನಮ್ಮ ಜೊತೆಯಲ್ಲಿಲ್ಲ. ಜೈಪುರದಲ್ಲಿರೋ ನಮ್ಮ ಶಾಖೆಗೆ ಅವಳನ್ನು ಅವಳ ಗಂಡ ಕಿಶೋರ್ನ ಕಳಗಿಸ್ಬಿಟ್ಟಿದ್ದೀವಿ. ಅವರಿಬ್ಬರನ್ನು ಮನೆ ಬಿಟ್ಟು ಕಳಗಿಸ್ಬಿಡ್ಬೋದಿತ್ತು. ಆದರೆ ನಿಮ್ಮ ವಿಷಯದಲ್ಲಿ ತಪ್ಪು ಮಾಡಿದ್ಲು. ನನಗೆ ಪ್ರೀತಿಯ ಮಗಳಾಗಿ ಪ್ರಭುಂಜನ್ಗೆ ಮಮತೆಯ ತಾಯಿಯಾಗಿ ತನ್ನ ಕರ್ತವ್ಯ ನಿರ್ವಹಿಸಿದ್ದಾಳೆ. ಅದಕ್ಕೆ ನಾನು ಅವಳನ್ನು ದೂರ ಮಾಡಿಕೊಳ್ಳಿಲ್ಲ. ಆದರೆ ಅವರಿಬ್ಬರಿಗೂ ಮತ್ತೆ ಬಂದು ನಮಗೆ ಮುಖ ತೋರಿಸೋ ನೈತಿಕ ಚೈತನ್ಯವೂ ಇಲ್ಲ. ಜೈಪುರದಲ್ಲೇ ಅವರ ಜೀವನ ರೂಪಿಸ್ಕೊಳ್ತಿದ್ದಾರೆ. ಪರಿಮಳ ಹಾಗೂ ಕಿಶೋರ್ ಪರವಾಗಿ ನಾವು ನಿಮ್ಮ ಕ್ಷಮೆ ಕೇಳ್ತೀವಿ ಎನ್ನುತ್ತಿದ್ದಂತೆ ದೀಪಕ್ ತಟ್ಟನೆ ಅವರ ಕೈಗಳನ್ನು ಹಿಡ್ಕೊಂಡು, ಚೇಚೆ, ತಾವು ದೊಡ್ಡವರು, ನನ್ನ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನನ್ನನ್ನು ಬಾಯಿ ತುಂಬ ಅಳಿಯಂದ್ರೆ ಅಂತ ಕೂಗಿದ್ರಲ್ಲ, ನನಗಷ್ಟೇ ಸಾಕು. ನನಗೆ ಅಷ್ಟು ಸಾಲದು. ನೀವು ಇನ್ನು ಮುಂದೆ ನನ್ನ ವ್ಯವಹಾರಗಳೆಲ್ಲ ಯಜಮಾನನಾಗಿ ನೋಡ್ಕೋಬೇಕು. ಪ್ರಭುಂಜನ್ ನಿಮ್ಮ ಅಸಿಸ್ಟೆಂಟ್ ಆಗಿರ್ತಾನೆ. ಪ್ರಭುಂಜನ್ ದನಿಗೂಡಿಸಿ, ಹೌದು ಅಪ್ಪಾಜಿ, ನೀವು ಇನ್ಮೇಲೆ ನಮ್ಮ ಜೊತೆಯಲ್ಲೇ ಇರಬೇಕು ಎಂದಾಗ ದೀಪಕ್ ಮೌನ ವಹಿಸಿದ. ನಂತರ ನಿಧಾನವಾಗಿ, ಕಸ್ತೂರಿ ಇದ್ದಾಗಲೇ ನಾನು ಮಾವನ ಮನೆ ಅಳಿಯನಾಗಿರೋಕೆ ಇಷ್ಟಪಟ್ಟಿರಲಿಲ್ಲ. ಈಗ ಅವಳು ನನ್ನ ಬಾಳಿಂದ ಹೋದ್ಮೇಲೆ ನಾನು ಅವಳ ಮನೆ ಪ್ರವೇಶ ಮಾಡೋದೆ? ಅದಕ್ಕೆ ಖಂಡಿತ ನನ್ನ ಮನಸ್ಸು ಒಪ್ಪೋದಿಲ್ಲ. ಕಸ್ತೂರಿ ಇಲ್ಲದ ಮನೆಯಲ್ಲಿ ನಾನು ಸಂತೋಷವಾಗಿರಲಾರೆ. ಅವಳ ನೆನಪುಗಳು ಹೊತ್ಕೊಂಡು ನಾನು ನಮ್ಮೂರಿಗೆ ವಾಪಸ್ ಹೋಗ್ತಿದ್ದೀನಿ. ನನ್ನ ಮಗ, ಸೊಸೆ, ಮಾವ ಈ ಊರಿನಲ್ಲಿ ಇದ್ದಾರೆ ಅನ್ನೋ ಸತ್ಯವೇ ನನಗೆ ಇನ್ಮುಂದೆ ನೆಮ್ಮದಿ ಕೊಡುತ್ತೆ. ದಯವಿಟ್ಟು ನನ್ನನ್ನು ಯಾರೂ ತಡಿಬೇಡಿ ಎಂದು ಕೈ ಮುಗಿದಾಗ ಅವನ ಮಾತಿನಲ್ಲಿದ್ದ ದೃಢತೆ, ಪ್ರಾಮಾಣಿಕತೆ ಕಂಡು ಎಲ್ಲರಿಗೂ ಬಲವಂತ ಮಾಡುವ ಧೈರ್ಯವಾಗಲಿಲ್ಲ. ಇದು ದೀಪಕ್ ಕೈಗೊಳ್ಳುವ ನಿರ್ಧಾರ ಎಂಬ ಪ್ರಶಂಸಾಭಾವ ಅಭಿರಾಮಿಯ ಮುಖದಲ್ಲಿ ಲಾಸ್ಯವಾಡ್ತಿತ್ತು. ದೀಪಕ್ ಅವಳ ಮುಂದೆ ನಿಂತು ಕೈ ಮುಗಿದು ಅವಳು ನಿಧಾನವಾಗಿ ಅವನತ್ತ ನೋಡುತ್ತಾ ಕೈ ಜೋಡಿಸಿದ್ಲು. ತಮ್ಮ ಸಂಬಂಧದ ಋಣ ಹಿಂದಿನ ಜನ್ಮದಲ್ಲೇ ಮುಗಿದೋಯ್ತು ಎನ್ನುವಂತಿತ್ತು ಅವಳ ಭಾವ. ನೀನು ಭರತ್ ನಮ್ಮನೆಗೆ ಬರೋದು ನಿಲ್ಲಿಸಬೇಡಿ, ಮೊದಲಿಗಿಂತ ಹೆಚ್ಚಾಗಿ ಬರಬೇಕು ಸುರೇಂದ್ರನಾಥ್ ಹೇಳಿದಾಗ ಅಭಿರಾಮಿ ನಕ್ಕಳು. ಈ ಊರಿನಲ್ಲೊಂದು ತವರ್ ಮನೆ, ಅನಂತಪುರದಲ್ಲಿ ಇನ್ನೊಂದು ತವರ್ ಮನೆ. ಈ ಪುಣ್ಯ ಎಷ್ಟು ಜನ ಹೆಣ್ಮಕ್ಳಿಗಿರುತ್ತೆ ಅಪ್ಪಾಜಿ. ಖಂಡಿತ ಬರ್ತಾ ಇರ್ತೀವಿ. ದೀಪಕ್ ಹೊರಟಾಗ ಎಲ್ಲರ ಹೃದಯ ಭಾರವಾಗಿತ್ತು. ಪ್ರಭುಂಜನ್ನ ಕಳೆಗೊಂದಿದ ಮುಖ ನೋಡಿದ ದೀಪಕ್ ನಗುತ್ತಾ, ನನಗೆ ಮೊಮ್ಮಗುವಾದಾಗ ಸುದ್ದಿ ಕೇಳಿದ ತಕ್ಷಣ ಅದನ್ನು ನೋಡೋಕೆ ಬೇಗ ಬಂದ್ಬಿಡ್ತೀನಿ ಎಂದಾಗ ಎಲ್ಲರೂ ನಕ್ಕರು. ಪ್ರಭುಂಜನ್ ನಗುತ್ತಾ ಪೂಜಿತಾಳತ್ತ ನೋಡಿದಾಗ ಅವಳ ಮುಖ ನಾಚಿಕೆಯಿಂದ ಕೆಂಪೇರಿತು. ಅಭಿರಾಮಿ ಹಾಗೂ ಭರತ್ ಹೆಸರಿನಲ್ಲಿ ಗಂಗಾಧರರಾಯರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆದಿತ್ತು. ಮೂರ್ತಿಗಳು ಹಾಗೂ ರೇಣುಕಾ ಅನಂತಪುರದಿಂದ ಬಂದಿಳಿದಾಗ ಸಮಾರಂಭದಲ್ಲಿ ಸಂಭ್ರಮದಿಂದ ಭಾಗವಹಿಸುತ್ತಿದ್ದ ಮಗಳನ್ನು ನೋಡಿ ಸಂತಸಗೊಂಡರು. ಅಭಿರಾಮಿ ಇಂದಿರಮ್ಮ ಹೇಳಿದಂತೆ
ಚಾಚು ತಪ್ಪದೆ ಸಂಪ್ರದಾಯಗಳನ್ನು ಪಾಲಿಸುತ್ತಾ ಪೂಜೆಗೆ ಸಿದ್ಧಳಾಗುತ್ತಿದ್ದಾಗ ಭರತ್ ಅವಳನ್ನು ರೇಗಿಸಿದ. ಪೂಜೆ ಮಧ್ಯದಲ್ಲಿ ಜೈನ್ ಮಂದಿರಕ್ಕೆ ಎದ್ದು ಹೋಗ್ಬಿಟ್ಟಿದೀಯಾ, ಹುಷಾರ್. ಅಭಿರಾಮಿ ನಸು ಮುನಿಸು ತೋರಿಸುತ್ತಾ, ಯಾವಾಗ ಹೇಗೆ ಇರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಸುಮ್ಮನೆ ಹಿಂದಿನದೆಲ್ಲ ತೆಗೆದು ರೇಗಿಸಬೇಡಿ ಎಂದಾಗ ಭರತ್ನ ಮುಖ ಗಂಭೀರವಾಯಿತು. ನಾನು ಇನ್ಮೇಲೆ ರೇಗಿಸಲ್ಲ ಅಭಿ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಿನ್ಗೆ ಇಷ್ಟವಾದಾಗ ನೀನು ಜೈನ್ ಮಂದಿರಕ್ಕೆ ಹೋಗ್ಬಿಟ್ಬಾ. ಈ ಜಾತಿ ಮತ ಎಲ್ಲ ದಾಟ್ಕೊಂಡು ಮುಂದೆ ಸಾಗ್ಬಿಟ್ಟಿದ್ದೀವಿ ಅಲ್ವಾ. ನಮ್ಮ ಪ್ರೀತಿ ಮುಂದೆ ಅದ್ಯಾವುದು ಅಡ್ಡಿಯಾಗಿ ನಿಲ್ಲಲಾರದು ಇನ್ಮೇಲೆ. ಅಭಿರಾಮಿಯ ಕಣ್ಣಿನ ಮಿಂಚು ಹಾಗೂ ತುಟಿಗಳ ಮೇಲಿನ ನಗುವೆ ಅದಕ್ಕೆ ಉತ್ತರವಾಯಿತು. ಪೂಜೆ ಮುಗಿದ ಮೇಲೆ ಇಂದಿರಮ್ಮ ಅಭಿರಾಮಿಯ ಕೈಗೆ ಪ್ರಸಾದದ ತಟ್ಟೆ ಕೊಟ್ಟು, ಭರತ್ ಮಹಡಿ ಮೇಲಿದ್ದಾನೆ, ಹೋಗಿ ಪ್ರಸಾದ ಕೊಟ್ಬಾ ಎಂದು ನಗುತ್ತಾ ಹೇಳಿದ್ರು. ಅಭಿರಾಮಿ ಮಹಡಿ ಏರಿ ಬಂದಾಗ ಭರತ್ ಬಾಲ್ಕನಿಯಲ್ಲಿ ನಿಂತಿದ್ದ. ಅವಳ ಕಾಲ್ಗೆಜ್ಜೆಯ ನಾದ, ಬಳೆಗಳ ಜಲ್ತಣ ಅವನಿಗೆ ಸಂದೇಶ ನೀಡಿದಂತೆ ತಕ್ಷಣ ಹಿಂತಿರುಗಿ ನೋಡಿದ. ತಿಳಿ ಹಸಿರು ಬಣ್ಣದ ಸೀರೆ, ಹಣೆಯಲ್ಲಿ ಎಂದಿನಂತೆ ಅಗಲವಾದ ದುಂಡು ಕುಂಕುಮ, ಮೂಗಿನಲ್ಲಿದ್ದ ನತ್ತಿನ ಹೊಳಪು ಹೆಚ್ಚು, ತನ್ನಲ್ಲಿದ್ದ ಹೊಳಪು ಹೆಚ್ಚು ಎಂದು ಸ್ಪರ್ಧಿಸುತ್ತಿದ್ದು ಮಿಂಚು ಕಣ್ಗಳು. ಮೊದಲ ಬಾರಿ ನವ ವಧುವಾಗಿ ನಿಂತ ಅಭಿರಾಮಿಯ ನೆನಪಾಗಿ ಅವನ ತುಟಿಗಳಲ್ಲಿ ನಗೆಯು ಹರಡಿತು. ಅವಳ ಬಡ ನಡುವನ್ನು ಬಳಸಿ ಹತ್ತಿರಕ್ಕೆ ಸೆಳೆದಾಗ ಅಭಿರಾಮಿ ಪ್ರಸಾದದ ತಟ್ಟೆ ಅವನ ಮುಂದೆ ಹಿಡಿದ್ಲು. ಭರತ್ ಪ್ರಸಾದ ತೆಗೆದುಕೊಂಡು ಅವಳಿಗೂ ಅರ್ಧ ತಿನ್ನಿಸಿದ. ನಂತರ ತಟ್ಟೆಯನ್ನು ಪಕ್ಕಕ್ಕಿಟ್ಟು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ದೇವರನ್ನು ಏನು ಕೇಳ್ಕೊಂಡೆ ಅಭಿ ಎಂದು ಕೇಳಿದಾಗ ಅವಳ ತುಟಿಗಳಲ್ಲಿ ಕಿರುನಗೆಯೊಂದು ಮೂಡಿತು. ಆದಷ್ಟು ಬೇಗ ನಮಗೊಂದು ಮುದ್ದಾದ ಮಗಳೋ ಬರಲಿ ಅಂತ. ಅವಳ ಮಾತು ಕೇಳಿ ಅವನ ಮುಖದಲ್ಲೂ ತುಂಟ ನಗು ಇಣಿಕಿತು. ಒಂದು ಮಗು ಸಾಲ್ದು, ಟ್ವಿನ್ಸ್, ಒಂದು ಗಂಡು ಒಂದು ಹೆಣ್ಣು ಎನ್ನುತ್ತಿದ್ದಂತೆ ಅಭಿರಾಮಿಯ ಅವನ ಎದೆಯಲ್ಲಿ ಮುಖ ಒದಗಿಸಿದ್ಲು. ಯಾವುದೋ ಹಿಂದಿನ ಮುರುಳಿಯ ಕರೆಗೆ ಅವಳ ಮನಸ್ಸು ಆರಸಿದೆ. ಅವನ ಹೃದಯ ವೀಣೆಯೊಂದಿಗೆ ಸ್ಪಂದಿಸುತ್ತಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.